ಬಾಗಲಕೋಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಎಸ್ಸಿ ಮೀಸಲಾತಿಯನ್ನು ಶೇಕಡ 15ರಿಂದ 17ಕ್ಕೆ ಮತ್ತು ಪರಿಶಿಷ್ಟ ಪಂಗಡದ ಎಸ್ಟಿ ಮೀಸಲಾತಿಯನ್ನು ಶೇಕಡ 3ರಿಂದ 7ಕ್ಕೆ ಹೆಚ್ಚಿಸಿ ಈಗಾಗಲೇ ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಸಚಿವರಾದ ಕೆಎಚ್ ಮುನಿಯಪ್ಪ ಮತ್ತು ಆರ್ಬಿ ತಿಮ್ಮಾಪುರ್ ಅವರು ಇದು ಜಾರಿಗೆ ಬಂದಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ಕಾರಜೋಳ ಆರೋಪಿಸಿದ್ದಾರೆ. ಇದಕ್ಕೆ ನೇರ ಸವಾಲು ಹಾಕಿದ ಕಾರಜೋಳ, ರಾಜ್ಯದಲ್ಲಿ ಎಸ್ಸಿ ಮೀಸಲಾತಿ ಶೇಕಡ 15ರಿಂದ 17ಕ್ಕೆ ಮತ್ತು ಎಸ್ಟಿ ಮೀಸಲಾತಿ ಶೇಕಡ 3ರಿಂದ 7ಕ್ಕೆ ಎಲ್ಲ ಇಲಾಖೆಗಳಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಒಂದು ವೇಳೆ ಇದು ಅನುಷ್ಠಾನಕ್ಕೆ ಬಂದಿಲ್ಲ ಎಂದು ಮುನಿಯಪ್ಪ ಮತ್ತು ತಿಮ್ಮಾಪುರ ಸಾಬೀತುಪಡಿಸಿದರೆ ತಾನು ತಕ್ಷಣವೇ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸವಾಲು ಹಾಕಿದರು. ಇದಕ್ಕೆ ಪ್ರತಿಯಾಗಿ ಅನುಷ್ಠಾನಕ್ಕೆ ಬಂದಿದೆ ಎಂದು ಸಾಬೀತಾದರೆ ತಿಮ್ಮಾಪುರ ಮತ್ತು ಮುನಿಯಪ್ಪ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ವಿಳಂಬವನ್ನು ಖಂಡಿಸಿ ಆಗಸ್ಟ್ 1ರಂದು ರಾಜ್ಯದ 30 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು ಪ್ರತಿಭಟನೆ ನಡೆಸುವುದಾಗಿ ಕಾರಜೋಳ ಘೋಷಿಸಿದ್ದಾರೆ. ಆಗಸ್ಟ್ 11ರಂದು ಸರ್ಕಾರಕ್ಕೆ ಅಂತಿಮ ಗಡುವು ಎಂದು ನಿಗದಿಪಡಿಸಿದ್ದು, ಆಗಸ್ಟ್ 11ರೊಳಗಾಗಿ ಒಳ ಮೀಸಲಾತಿ ಜಾರಿಗೆ ತರದಿದ್ದರೆ ಆಗಸ್ಟ್ 16ರಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೋರಾಟದ ಭಾಗವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಿಡುವುದಿಲ್ಲ ಮತ್ತು ಸರ್ಕಾರ ನಡೆಸಲು ಅವಕಾಶ ಕೊಡದಂತೆ ಹೋರಾಟ ಮಾಡುವುದಾಗಿ ಕಾರಜೋಳ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವರದಿ ಎಸ್ಸಿಎನ್ ಟಿವಿ ನ್ಯೂಸ್, ಬಾಗಲಕೋಟೆ. ನಾವು ಸರ್ವೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ತಯಾರಿಲ್ಲ. ಇರ್ತಕ್ಕಂಥ ಅಂಕಿ ಅಂಶಗಳ ಮೇಲೆ, ಡಾಟಾ ಮೇಲೆ ಈಗಾಗಲೇ ಅನೇಕ ವರದಿಗಳಾಗಿದ್ದಾವೆ. ಒಂದು ಅವನೂರು ವರದಿ ಒಳಗೂ SC ST ಜನಾಂಗದ ಮಾಹಿತಿ ಅದ, ಸದಾಶಿವ ಆಯೋಗದಲ್ಲಿಯೂ ಅದ, ಮೂರನೇದಾಗಿ ಮಾಧುಸ್ವಾಮಿ ಅವ್ರ ಕಮಿಟಿ ಒಳಗೂ ಅದ. ಆ ಕಮಿಟಿ ಎಲ್ಲ ರಿಪೋರ್ಟ್ಗಳಲ್ಲೂ ಇರ್ತಕ್ಕಂಥ ಮಾಹಿತಿಯನ್ನು ಪರಿಗಣಿಸಲೇ ನಾವು ಮಾಡಿದ್ದದ. ಒಂದು ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಳಬೇಡಿ. ಅಲ್ಲ, ಒಂದು ನಿಮಿಷ ಬಸವರಾಜ್, ನಾ ಹೇಳೋದು ಪೂರ ಕೇಳಿ. ನೀವು ಸರ್ಕಾರ, ನೀವು ಅಂದ್ರೆ ನೀವಲ್ಲ, ಸರ್ಕಾರ ಈ ಗೊಂದಲ ಸೃಷ್ಟಿ ಮಾಡಬೇಡಿ. ನಾವು ಆ ಕಾರಣಕ್ಕಾಗಿಯೇ SC STಗೆ ಸಮಾನದಲ್ಲಾರ್ದಂಥ ವೀರಶೈವ ಲಿಂಗಾಯತದ ಕಾನೂನು ಸಚಿವನ್ನ ಅಧ್ಯಕ್ಷ ಮಾಡಿ ಕಮಿಟಿ ಮಾಡಿ ವರದಿಯನ್ನು ತಗೊಂಡಿವಿ. ಭಾಳ ಯೋಗ್ಯವಾದಂಥ ವರದಿ ಅದು. ಯಾವುದೇ ಜನಾಂಗಕ್ಕೆ ಸಂಬಂಧ ಇರಲಾರ್ದಂಥ ನಿಷ್ಪಕ್ಷಪಾತವಾದಂಥ ವರದಿ ಅದು. ಅದನ್ನು ಜಾರಿ ಮಾಡಿ, ಸಬ್ಜೆಕ್ಟು ಕರೆಕ್ಷನ್ ಮಾಡಿ, ಅಕಸ್ಮಾತ್ ಅದರಲ್ಲಿ ಏನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಅದ. ಮೊದಲು ಜಾರಿ ಮಾಡಿ. ಮಾಡ್ಲಾರ್ದಕ್ಕಲ್ಲ, ಇವರು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾಗಮೋಹನ್ ದಾಸ್ ಅವರು ವರದಿ ಮಾಡ್ಲಕತ್ತಾರ. ಯಾಕೆ ಬೇಕು? ನೀವೇ ಮಾಡಿದಂಥ ಕಮಿಷನ್ ನೇಮಿಸಿದಂಥ ಸದಾಶಿವನವ್ರ ವರದಿ ಅದ. ಹಿಂದೆ ನಿಮ್ಮದೇ ಸರ್ಕಾರ ಇದ್ದಂಥ ಅವನೂರು ಅವ್ರ ವರದಿ ಅದ. BJP ಅವ್ರು ಮಾಡಿದೀವಿ ಅನ್ನೋ ಕಾರಣಕ್ಕೆ BJP ಅವರು ಮಾಡಿದಾರಂತ ನೀವು ವಿರೋಧ ಮಾಡ್ತೀರಾ? ಹಾಗಾದ್ರೆ ಅದಕ್ಕೆ ಅವ್ರೇನು ಹೇಳಿದ್ರು, 2023 ಚುನಾವಣೆಯೊಳಗೆ ಅಧಿಕಾರ ಬಂದ್ರೆ ನಾವು ಮೊದಲನೇ ದಿನ ಮಾಡ್ತೀವಿ ಅಂತಿದ್ರು, ಮಾಡಿಲ್ಲ. ಅದಕ್ಕೆ ಮುನಿಯಪ್ಪನವ್ರು ಉತ್ತರ ಹೇಳ್ಬೇಕು, ತಿಮ್ಮಾಪುರ್ ಉತ್ತರ ಹೇಳ್ಬೇಕು. ಲಕ್ಷಿದ್ರೆ ರಾಜೀನಾಮೆ ಹೊರಗೆ ಬರ್ತಾರೆ. ನಾವೇನು ಹೇಳಕತ್ತಿದ್ದೀವಿ, ಈಗ 1ನೇ ತಾರೀಕಿಗೆ 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ. 11ನೇ ತಾರೀಕಿಗೆ ಅಧಿವೇಶನ ಆಗ್ತದ. ಅಧಿವೇಶನದೊಳಗಾಗಿ ಆದೇಶ ಮಾಡದೇ ಇದ್ರೆ 16ರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಚಟ್ರ